ಮೊಟ್ಟ ಮೊದಲ ಬಾರಿಗೆ ತಮಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕಳೆದ 20 ವರ್ಷದಿಂದ ನಾವು ಈ ವಿಲ್ಸನ್ ಗಾರ್ಡನ್ ಅಲ್ಲಿ ಇದೇ ಪ್ಲೇಸ್ ಅಲ್ಲಿ ಹಲವಾರು ಸಮಾಜ ಸೇವೆ ತಾವು ಮಾಡ್ಕೊಂಡು ಬಂದಿರೋದು ನೋಡಿದೀವಿ. ರೇಷನ್ ಕಿಟ್ ಆಗಿರ್ಬೋದು, ಕರೋನಾ ಟೈಮ್ ಅಲ್ಲಿ ಎಲ್ಲರಿಗೂ ಆಕ್ಸಿಜನ್ ಮತ್ತೆ ರೇಷನ್ ಎಲ್ಲ ನೀವು ಕೊಟ್ಟಿದ್ದೀರಾ. ಸುಮಾರು ಜನಕ್ಕೆ ಒಂದು ಪ್ರಾಣ ನೀಡುತ್ತಿರೋ ಕೆಲಸ ಎಲ್ಲ ಮಾಡಿದ್ದೀರಾ. ಆಮೇಲೆ ಹಲವಾರು ಜನಕ್ಕೆ ಕನ್ನಡಕ ವಿತರಿಸೋದು, ಆಮೇಲೆ ಐ ಆಪರೇಷನ್ ಮಾಡಿಸೋದು, ಐ ಡೊನೇಷನ್ ಕ್ಯಾಂಪ್ ಮಾಡೋದು, ಬ್ಲಡ್ ಕ್ಯಾಂಪ್ ಮಾಡೋದು, ಇದೆಲ್ಲ ಮಾಡ್ಕೊಂಡು ಬಂದಿದ್ದೀರಿ. ನಿರಂತರ 20 ವರ್ಷದಿಂದ ಸಮಾಜ ಸೇವೆ ಮಾಡ್ಕೊಂಡ್ ಬಂದಿದ್ದೀರಾ. ಇದ್ರ ಹಿನ್ನೆಲೆ ಏನು? ಯಾಕಂದ್ರೆ ಒಂದು ಟ್ರಸ್ಟ್ ಸ್ವಲ್ಪ ದಿನ ಮಾಡುತ್ತೆ, ಆ ಎಲೆಕ್ಷನ್ ಟೈಮ್ ಅಲ್ಲಿ ಬರುತ್ತೆ ಹೋಗುತ್ತೆ, ಯಾರನ್ನ MLA ಬಂದ್ರೆ ಅವ್ರು ಪ್ರೆಸೆಂಟ್ ಮಾಡಕ್ಕೆ, ಶೋ ತೋರ್ಸಕ್ಕೆ ಮಾಡ್ತಾರೆ. ನೀವು ಆ ರೀತಿ ಯಾವ್ದು ಮಾಡಿಲ್ಲ. ಯಾವ ಸೋಷಿಯಲ್ ಮೀಡಿಯಾ ಅಲ್ಲಿ ಯಾವ ಪ್ಲಾಟ್ಫಾರ್ಮ್ ಅಲ್ಲೂ ಮಾಡಿಲ್ಲ. ನಿರಂತರ ಸರ್ವಿಸ್ ಮಾಡ್ಕೊಂಡ್ ಬರ್ತಾ ಇದೆ, ಸಮಾಜ ಸೇವೆ ಮಾಡ್ಕೊಂಡು 24/7 ಇಂದ ಬರ್ತಾ ಇದ್ದೀರಾ ಮಾಯ NGO ಇಂದ. ಇದ್ರ ಹಿನ್ನೆಲೆ ಏನು? ಯಾರೆಲ್ಲ ನಿಮ್ NGO ಅಲ್ಲಿ ವರ್ಕ್ ಮಾಡ್ತಾ ಇದ್ರಿ, ಈ ವರ್ಷನೂ ಅತಿ ಹೆಚ್ಚಾಗಿ ನೀವು ರೇಷನ್ ಮತ್ತೆ ಕೆಲವು ಜನಕ್ಕೆ ಬಟ್ಟೆ ಎಲ್ಲ ಕೊಡ್ತಾ ಇದ್ದೀರಾ. ಹೆಂಗೆ ಸರ್ ಇದು? ಸರ್, ಮೊದಲಾಗಿ ಎಲ್ಲರಿಗೂ ರಂಜಾನ್ ಹಬ್ಬದ ಮತ್ತೆ ರಂಜಾನ್ ಮಾಸದ ಶುಭಾಶಯಗಳು. ಮತ್ತೆ ಈ ಸತಿ ನಮ್ಮ ರಂಜಾನ್ ಮತ್ತು ಉಗಾದಿ ಒಂದೇ ದಿನ ಮೋಸ್ಟ್ಲಿ ಹೆಚ್ಚು ಕಡಿಮೆ ಬರೋ ತರ ಕಾಣ್ತಾ ಇದೆ. ಒಂದಿನ ಹೆಚ್ಚು ಕಡಿಮೆ ಬರ್ಬೋದಿಲ್ಲ, ಒಂದೇ ದಿನ ಬರ್ಬೋದು. ಎಲ್ಲರಿಗೂ ನಮ್ಮ ಉಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಮತ್ತೆ ನಾನು ಈ ತಾವು ಹೇಳದಂಗೆ ಸಮಾಜ ಸೇವೆಯಲ್ಲಿ 20 ವರ್ಷದಿಂದ ನಿರಂತರವಾಗಿ ನಾನು ಕಾರ್ಯನಿರ್ವಹಿಸಿ ಬರ್ತೇನೆ ಅಂತ ತಾವು ಹೇಳಿದೀರಾ. ತಾವು ಕಣ್ಣಾರೆ ಕಂಡಿದ್ದೀರಾ ನಾವು ಏನ್ ಮಾಡ್ತಾ ಇದೀವಿ, ಏನಿಲ್ಲ ಅಂತ ಹೇಳಿ ಕಟ್ತಾ ಇದೀರಾ. ನಾವು ಯಾವುದೇ MLA ಯಾ MP ಯಾ ಮಿನಿಸ್ಟರ್ಗೆ ನಾವು ಯಾವ್ದಾರ ತೋರ್ಸ್ಬೇಕಂತ ಹೇಳಿ ಈ ಕಾರ್ಯಕ್ರಮ ಮಾಡ್ತಾ ಇಲ್ಲ. ನಾನು ಏನು ದುಡಿತೀನಿ ನನ್ನ ಸ್ವಂತ ದುಡಿಮೆಯಲ್ಲಿ ಅದು 20% ನಾನು ತೆಗೆದು ದಾನ ಧರ್ಮ ಮಾಡ್ತಾ ಇದ್ದೀನಿ. ಅದರಲ್ಲಿ ನಮ್ಮ ಜೊತೆಯಾಗಿರುವಂತ ನಮ್ಮ ಮಾಯ್ NGO ಟೀಮ್ ತಾಂಡ ಏನಿದೆ, ಅಲ್ಲಿ ಕೆಲವರು ನಮ್ಮ ಫಾರೂಕ್ ಬೈ ಇದಾರೆ, ಜಾಕೀರ್ ಬೈ ಇದಾರೆ, ಹೌಸ್ ಬೈ ಇದಾರೆ, ಮತ್ತೆ ನಮ್ಮ ರಾಜಶೇಖರಣ ಇದಾರೆ, ಸಲೀಮಣ್ಣ ಇದಾರೆ, ಆದಿಲ್ ಬೈ ಇದಾರೆ, ಮತ್ತೆ ಫಸಿ ಬೈ ಇದಾರೆ, ಮತ್ತೆ ಕೆಲವರು ತುಂಬಾ ಜನ ಇದರಲ್ಲಿ ಭಾಗವಹಿಸಿದ್ದಾರೆ. ಆದ್ರೆ ಅವರು ಜೊತೆಗೂಡಿ ನನ್ನ ಜೊತೆಗಾಗಿ ಅವರು ಕೆಲಸ ಕಾರ್ಯದಲ್ಲಿ ನನಗೆ ಸಾಥ್ ಕೊಡ್ತಾ ಬಂದಿದ್ದಾರೆ. ಅವ್ರದ್ದು ನಮ್ಮ NGO ದಲ್ಲಿ ಮತ್ತೆ ನಮ್ಮ ಲೇಡೀಸ್ ಟೀಮ್ ಅಲ್ಲೂ ನಮ್ಮ ತರನ್ನುಮ್ ಅಂತ ಇದ್ದಾರೆ, ಮತ್ತೆ ಆಯಿಷಾ ದೀದಿ ಇದ್ದಾರೆ, ಮತ್ತೆ ನಮ್ಮ ಪರ್ಮಿಳಾ ದೀದಿ ಅಂತ ಇದ್ದಾರೆ, ಮತ್ತೆ ಸುಜಾತ ಮೇಡಮ್ ಇದ್ದಾರೆ, ಮತ್ತೆ ಸುನೀತಾ ಮೇಡಮ್ ಇದ್ದಾರೆ. ಇವು ಕೆಲವರು ಎಲ್ಲಾ ಸೇರಿ ಏನಿದ್ರೇನು ನಾವು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೀಟಾಗಿ ಮಾಡ್ಕೊಂಡು ಹೋಗ್ತೀವಿ. ಈ ರಂಜಾನ್ ಹಬ್ಬ ತಾವು ನೋಡ್ತಾ ಇದ್ದೀರಾ, ಸತತವಾಗಿ ನಾವು 20 ದಿನದಿಂದ ಪ್ರತಿಯೊಂದು 25, 30, 50 ಜನಕ್ಕೆ ನಾವು ರೇಷನ್ ಕಿಟ್ ಇರ್ಬೋದು, ಬಟ್ಟೆ ಇರ್ಬೋದು, ಇಲ್ಲ ಸೀರೆ ಇರ್ಬೋದು, ಇಲ್ಲ ಪ್ಯಾಂಟ್ ಶರ್ಟ್ ಇರ್ಬೋದು, ಕೈಯಲ್ಲಿ ಆದಷ್ಟು ಸಹಾಯ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಈ ಸಾರ್ವಜನಿಕರ ನಮ್ಮ ಆಶೀರ್ವಾದ. ನಾನು ಯಾಕಂದ್ರೆ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಈ ಕನ್ನಡದ ಋಣ ನಾನು ತೀರ್ಸ್ಬೇಕಂತ ಹೇಳಿ ನಾನು ಜಾತಿ ಭೇದ ಇಲ್ಲದೆ, ಯಾವುದೇ ಮತ ಭೇದ ಇಲ್ಲದೆ, ನಾನು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲಾರ್ಗು ಸಮಪಾಳವಾಗಿ ನಾನು ಕಾರ್ಯನಿರ್ವಹಿಸ್ಕೊಂಡು ಏನೇನ್ ನಾನು ಏನ್ ಅಕ್ಕಿ ನಾನು ತಗೊಂತೀನಿ ನಮ್ಮ ಮನೆಗೆ, ಅದೇ ಅಕ್ಕಿ ಅವ್ರಿಗೆ ನಾನು ಕೊಡ್ತಾ ಇದ್ದೀನಿ. ನಾನು ಬೇಳೆ ತಗೊಂಡಿದ್ದೀನಿ, ಏನ್ ಸಕ್ಕರೆ ತಗೊಂಡಿದ್ದೀನಿ ನಮ್ಮ ಮನೆಗೆ ಅದೇ ಸಕ್ಕರೆ ಅದೇ ಬೇಳೆನ ಕೊಡ್ತಾ ಇದ್ದೀನಿ. ನಾನು ಶಾವಿಗೆ ಏನ್ ತಗೊಂಡಿದ್ದೀನಿ ಅದೇ ಶಾವಿಗೆ ಅವ್ರಿಗೆ ಕೊಟ್ಟಿದ್ದೀನಿ. ಯಾಕೆ ಹೇಳಿ, ಅವರು ಸದ್ಯ ಮಟ್ಟಕ್ಕೆ ಬಡವ್ರು ಇರ್ಬೋದು, ಆದ್ರೆ ಅವರು ಮನಸ್ಸು ಬಡವ್ರು ಇಲ್ಲ, ಅವ್ರು ದೊಡ್ಡ ಶ್ರೀಮಂತರೇ. ನಾನು ಅದರಲ್ಲಿ 1% ನಾನು ದಾನ ಮಾಡ್ತಾ ಇರೋದು. ದೇವ್ರು ನನ್ನಂತ ದೊಡ್ಡವರು ಇನ್ನೂ ವ್ಯಕ್ತಿಗಳಿದ್ದಾರೆ, ಅವ್ರಿಗೂ ದೇವ್ರು ಆಯಸ್ಸು ಅಂತ ಕೊಡೋದು ಅವ್ರು ಮನಸ್ಸಲ್ಲಿ ಬರಬೇಕು. ಮತ್ತೆ ಬಡವರಿಗೋಸ್ಕರ ದಾನ ಮಾಡ್ಬೇಕಂತ ಹೇಳಿ ಕೇಳ್ಕೊಂತ ಇದ್ದೀನಿ. ಯಾಕೆ ಹೇಳಿ, ಈಗ ರಂಜಾನ್ ಉಪವಾಸ ಏನಿದೆ 30 ದಿನ ಸತತವಾಗಿ ತುಂಬಾ ಒಳ್ಳೆ ಪವಿತ್ರವಾದ ದಿನ. ಅವರು ಊಟ ಮಾಡಿ ದೇವ್ರ ಹತ್ರ ನಮ್ಗೆ ಬೆಳಕೊಂಡ್ರೆ ಆ ಆಶೀರ್ವಾದದಿಂದ ನಾನು ಇನ್ನೂ ಕೋಟ್ಯಾಧೀಶನಾಗ್ತೀನಿ ಅಂತ ಆ ಭಾವನೆಯಿಂದ ಅವ್ರ ಆಶೀರ್ವಾದ ಪಡ್ಕೊಳ್ಳೋಕೋಸ್ಕರ ನಾನು ಇದನ್ನ ಕೆಲಸ ಮಾಡ್ತಾ ಇದ್ದೀನಿ ವಿನಃ ನಾನು ಯಾವ್ದೇ ರಾಜಕೀಯ ವ್ಯಕ್ತಿ ಆಗ್ಬೇಕು, ನಾನು ಯಾವ್ದು ಇದಾಗ್ಬೇಕಂತ ಇಲ್ಲ. ಆ ಕಾಲ ತಾನಾಗೆ ಬಂದು ಈಗ ನಾವು ರಾಜಕೀಯದಲ್ಲಿ ಬರ್ಬೇಕಾದ್ರೆ ಆ ದೇವ್ರು ನಮ್ಗೆ ಗುರುತಿಸಿ ಆಯ್ಕೆ ಮಾಡ್ತಾನ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸರ್. ಸರ್, ಇದು ಹೆಂಗೆ ಸರ್ ಹಿನ್ನೆಲೆ? ಯಾರ ಹಿನ್ನೆಲೆ ನಿಮಗೆ? ಸರ್, ನಮ್ಗೆ ಹಿನ್ನೆಲೆ ಯಾರಿಲ್ಲ, ದೇವ್ರಿದ್ದಾನೆ, ಜನ ಇದ್ದಾರೆ, ಮತದಾರ ಪ್ರಭುಗಳಿದ್ದಾವೆ. ಮತ್ತೆ ನಾನು ಗುರುತಿಸ್ಕೊಂಡಿರುವ ನಾಮ ರಾಮಲಿಂಗಡಿ ಸಾಹೇಬ್ರವರ ಶಿಷ್ಯನಾಗಿ ನಾನು ವರ್ಷಗಳಿಂದ ಗುರುತಿಸ್ಕೊಂಡಿದ್ದೀನಿ. ಅದೇ ತರ ನಮ್ಮ ತುಂಬಾ ರಾಜಕೀಯ ವ್ಯಕ್ತಿಗಳು ಇದ್ದಾರೆ. ಆದ್ರೆ ರಾಜಕೀಯ ವ್ಯಕ್ತಿಗಳ ಹತ್ರ ನಾವು ಯಾವತ್ತೂ ಒಂದಿನ ₹1 ಹೋಗಿ ಕೊಡಿ ಸ್ವಾಮಿ ಅಂತ ನಾವು ಕೇಳಿಲ್ಲ, ಕೇಳೋದು ಇಲ್ಲ. ದೇವ್ರು ನನ್ ಶಕ್ತಿ ಏನ್ ಕೊಟ್ಟಿದ್ದಾನೋ ಅಷ್ಟು ಮಾತ್ರ ನನ್ನ ಪಾಲನ್ನು ನಾನು ಸಾರ್ವಜನಿಕರಲ್ಲಿ, ಬಡವರಲ್ಲಿ, ಆಸ್ಪತ್ರೆಗಾಗ್ಲಿ, ನಾವೊಂದು ಎಜುಕೇಶನ್ಗಾಗ್ಲಿ, ಯಾವುದೇ ಒಂದು ವಿಡೋ ಪಿಂಚನ್ ಆಗ್ಲಿ, ಯಾವುದೇ ಒಂದು ನೀವು ಕಾರ್ಯಕ್ರಮ ಇರ್ಲಿ, ಸಾವು ಆಗ್ಲಿ, ಅದನ್ನ ನಾನು ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತಾ ಇದೀನಿ ವಿನಃ ನಾನು ಬೇರೆ ವ್ಯಕ್ತಿಗಳಿಂದ ತಗೊಂಡು ಯಾರಿಗಾರ ಹಂಚ್ತಾ ಕಾರ್ಯಕ್ರಮವನ್ನು ಎಲ್ಲೂ ಮಾಡಿಲ್ಲ. ಆತರ ಏನಾದ್ರು ನಾವು ತಮ್ಮಲ್ಲಿ ಏನಾದ್ರು ಗುರುತಿಸಿ ಇಂತ ಜಾಗ ಏನ್ ಕೊಟ್ಟಿದಾರಂದ್ರೆ ನಮ್ಗೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಹಂಗಲ್ಲ, ನಾವು ನೋಡ್ಕೊಂಡ್ ಬರ್ತಾ ಇದೀವಿ, ಯಾರು ಆತರ ಫೈಂಡ್ ಔಟ್ ಮಾಡಿ ಹೇಳ್ತಾ ಇಲ್ಲ. ಆದ್ರೂ ನೀವು ಇಷ್ಟು ವರ್ಷದಿಂದ ಕೆಲವು ಜನ ಮಾಡ್ತಾರೆ, ಶೋ ಮಾಡ್ತಾರೆ,
ಒಂದ್ 10 ಜನಕ್ಕೆ ಕೊಡ್ತಾರೆ, 20 ಜನಕ್ಕೆ ಕೊಡ್ತಾರೆ, ನೇಮ್ ಅಂಡ್ ಫ್ರೇಮ್ ಬೇಕು ಅಂತ ಮಾಡ್ತಾರೆ. ನೀವು ಯಾವ್ದು ಆ ರೀತಿ ಮಾಡಿಲ್ಲ. ಇದ್ರ ಹಿನ್ನೆಲೆ ಏನು? ಯಾರು ನಿಮ್ಗೆ ಐಡಿಯಾ ಹೇಳ್ಕೊಟ್ರು ಇದ್ ಮಾಡ್ಬೇಕು ಅಂತ ನಿಮ್ ಮನ್ಸಲ್ಲಿ ಹೆಂಗ್ ಬಂತು ಸರ್? ನೋಡಿ ಸರ್, ನಾನು ತುಂಬಾ ಬಡ ಕುಟುಂಬದಿಂದ ಬಂದಿರೋನು. ಆ ಕುಟುಂಬ ಏನಿದೆ ಅಂತ ಹೇಳಿ ಗೊತ್ತಾಗಿದೆ. ಆ ಬಡವ ಆಗಿ ನಾನು ಈ ಮಟ್ಟಕ್ಕೆ ಬಂದಿದ್ದೀನಲ್ಲ, ಯಾರು ನಮ್ಮ ಏರಿಯಾದಲ್ಲಿ, ನಾವು ನಮ್ಮ ಕ್ಷೇತ್ರದಲ್ಲಿ, ನಮ್ಮ ವಾರ್ಡ್ನಲ್ಲಿ ಯಾರು ಒಬ್ಬ ಉಪವಾಸ ಮಲಗಬೇಡದು ಅಂದ್ಬಿಟ್ಟು ನನ್ನ ಆಶ್ವಾಸನೆಯಿಂದ, ಪ್ರೀತಿಯಿಂದ ಅವರನ್ನ ನಾನು ನೋಡ್ಕೊಂತ ಇದ್ದೀನಿ. ಈಗ್ಲೂ ಹೇಳ್ತೀನಿ, ಯಾರ ಮನೆಯಲ್ಲಿ ಊಟ ಇಲ್ಲ, ಯಾರ ಮನೆಯಲ್ಲಿ ಕಷ್ಟ ಇದೆ, ನಮ್ಮ ಹತ್ರ ಭೇಟಿ ಮಾಡಿ ದಯವಿಟ್ಟು ನಮ್ಮ ವಾರ್ಡ್ ಜನಕ್ಕೆ ನಾನು ಕೈಯಲ್ಲಾದಷ್ಟು ಸಹಾಯ ಮಾಡ್ತೀನಿ. ಎಲ್ಲಾ ಮಾಡ್ತೀನಿ ಅಂತ ನಾನು ಹೇಳಲ್ಲ, ಕೈಯಲ್ಲಾದಷ್ಟು ನಾನು ಸಹಾಯ ಮಾಡೇ ಮಾಡ್ತೀನಿ ಅಂತ ಹೇಳಿ ನಿಮ್ಗೆ ಆಶ್ವಾಸನೆ ಕೊಡ್ತೀನಿ ಸರ್. ನೋಡಿ ಸರ್, ಮತ್ತೊಂದಾಗಿ ಏನು ಹೇಳ್ಬೇಕು ಇಷ್ಟಪಡ್ತೀನಿ ಅಂದ್ರೆ, ನಮ್ಗೆ ಸಾರ್ವಜನಿಕರದು ಬಡವರದು ಆಶೀರ್ವಾದ ಅಂತೂ ಇದ್ದೇ ಇದೆ. ಆದ್ರೆ ನಮ್ಮ ತಂದೆ ತಾಯಿ ಸಂಪ್ರದಾಯ ನಮ್ಗೆ ಏನ್ ತಿಳಿಸ್ಕೊಟ್ಟಿದ್ದಾರೆ, ಯಾವ ತರ ನಡ್ಕೊಳ್ಬೇಕು, ಯಾವ ತರ ಚಾರಿಟಿ ಮಾಡ್ಬೇಕು, ಯಾವ ತರ ದಾನ ಧರ್ಮ ಮಾಡ್ಬೇಕಂತ ನಮ್ಮ ತಂದೆ ತಾಯಿ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ನಿಮ್ಗೆ ಹೇಳೋದ್ ಏನಂದ್ರೆ, ನಮ್ಮ ರಂಜಾನ್ ಹಬ್ಬದಲ್ಲಿ ಯಾರು ಉಪವಾಸ ಮತ್ತೆ ಯಾರು ಇರಬಾರ್ದಂತ ಹೇಳಿ ಒಂದು ಭಾವನೆ, ಯಾವುದೇ ಹಬ್ಬ ಬರ್ಲಿ, ಕಾರ್ಯ ಬರ್ಲಿ, ನಮ್ ಕೈಯಲ್ಲಾದಷ್ಟು ಸಹಾಯ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀನಿ ಎಲ್ಲಾರ್ಗು. ಮತ್ತೆ ಮತ್ತೊಮ್ಮೆ ಒಂದು ಹೇಳಕ್ ಇಷ್ಟಪಡ್ತೀನಿ, ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳು ಮತ್ತು ಉಗಾದಿ ಹಬ್ಬದ ಶುಭಾಶಯಗಳು ಹೇಳ್ತಾ, ಜೈ ಹಿಂದ್.